ಎಸ್ ಬಗ್ಗೆ ಮಾತನಾಡೋದಕ್ಕೆ ಶಾರದಾ MLA ಪ್ರಿಯಾ ನಾಯಕ್ ಅವ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಒಂದು ದೇವೇಗೌಡರ ಧರ್ಮಪತ್ನಿಯ ವಿದಾಯ ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ರಾಜಕೀಯ ಪಕ್ಷದ ರಾಜಕಾರಣಿಗಳು ಕೂಡ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ವಂತ ತಾಯಿಯಂತೆ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಇದ್ದಂತಹ ತಾಯಿ. ಈ ಸಂದರ್ಭದಲ್ಲಿ ಮಾತನಾಡೋದಾದ್ರೆ ಮೇಡಮ್. ಹಾ ಸರ್, ತುಂಬಾ ನಮಗೂ ನೋವಾಯ್ತು. ನಾವು ಸಾಕಷ್ಟು ಸರಿ ಅವ್ರ ಹತ್ರ ಹೋದಾಗ ಅವರಲ್ಲಿರತಕ್ಕಂಥ ದೈವ ಕಳೆನೆ ನಮ್ಗೆ ಎಲ್ಲೋ ಒಂದು ಖುಷಿ ಅನಿಸ್ತಿತ್ತು ಅವ್ರನ್ನ ಮಾತಾಡ್ಸಕ್ಕೆ. ಅವ್ರು ನಮ್ಮನ್ನ ಮಾತಾಡ್ಸೋ ರೀತಿ, ನಡ್ಕೊಳ್ಳೋ ರೀತಿ, ಎಲ್ಲ ನಮ್ಮನ್ನು ವಿಚಾರಿಸ್ಕೊಳ್ಳೋ ರೀತಿ ನೋಡಿ ತುಂಬಾ ಎಲ್ಲೋ ನಮ್ಮ ಫ್ಯಾಮಿಲಿ ಫೀಲ್ ಅನ್ಸೋದು. ಮತ್ತು ಅವ್ರು ಈ ಮಟ್ಟಕ್ಕೆ ದೊಡ್ಡವರು, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ, ನಮ್ಮ ಪಕ್ಷ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರ ಸಾಕಷ್ಟು ತ್ಯಾಗ ಇದೆ. ಅವರ ಒಂದು ಆಶೀರ್ವಾದ, ಕೋಆಪರೇಷನ್ ದೊಡ್ಡವರಿಗಿಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಒಂದು ಇಂಡಿಪೆಂಡೆಂಟ್ ಪಕ್ಷನ ಈ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಇರಲಿಲ್ಲ. ಮನೆಯಲ್ಲಿ ಮಹಿಳೆಯಾಗಿ ಅವರು ಅಷ್ಟು ದೊಡ್ಡ ಒಂದು ಇದನ್ನ ಮಾಡ್ಕೊಂಡು ಹೋಗಿರೋದು ನಮ್ಗೆಲ್ರಿಗೂ ಒಂದು ಪಕ್ಷಕ್ಕೆ ಒಂದು ತುಂಬಾ ದೊಡ್ಡ ಒಂದು ನೋವು ಅಂತ ತಡ್ಕೊಳ್ಳಾರ್ದಂತಹ ನೋವು. ಈ ರೀತಿಯ ವ್ಯಕ್ತಿನ ಪುನಃ ನೋಡಕ್ ಆಗೋದಿಲ್ಲ. ಆ ರೀತಿಯ ಒಂದು ಧಾರ್ಮಿಕತೆ, ಅವರಲ್ಲಿರ್ತಕ್ಕಂತಹ ಸಾತ್ವಿಕ ಗುಣಗಳನ್ನ ಹೋದಾಗೆಲ್ಲ ಅಬ್ಸರ್ವ್ ಮಾಡಿದೀವಿ. ತುಂಬಾ ನೋವು ಕೊಡುತ್ತೆ ಸರ್. ಆ ನೋವನ್ನ ಅವ್ರ ಕುಟುಂಬ ಮಾತ್ರ ಅಲ್ಲ, ಇಡೀ ನಮ್ಮ ಪಕ್ಷ, ಬಹುಶಃ ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ಸಾಕಷ್ಟು ನಾಯಕರಿಗೂ ಅನ್ಸಿರ್ಬೋದು, ಅವರು ಹೇಳ್ಕೊಳ್ಬಹುದು ಅನ್ಸುತ್ತೆ ನನ್ಗನ್ಸೋದು. ಆದ್ರೆ ನಮ್ಮ ಪಕ್ಷಕ್ಕೆ ತುಂಬಾ ದೊಡ್ಡ ಒಂದು ನೋವು ಅವ್ರನ್ನ ಕಳ್ಕೊಂಡಿರೋದು. ಗಂಡ ಹೆಂಡತಿ ಯಾವುದೇ ವಿವಾದಕ್ಕೂ ಒಳಗಾದವರಲ್ಲ. ನಾವು ಸುದ್ದಿಗಳ ವಿಚಾರ ಅಂತ ಬಂದಾಗ ಸಾಕಷ್ಟು ರಾಜಕಾರಣಿಗಳ ಕೌಟುಂಬಿಕ ಕಲಹದ ಬಗ್ಗೆ ಮಾತನಾಡ್ತೀವಿ. ಆದರೆ ದೇವೇಗೌಡರಿಗೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ಶೂನ್ಯ ವಿವಾದಗಳು, ಅಂದ್ರೆ ಅವರಲ್ಲಿ ವಿವಾದಗಳಿರಲಿಲ್ಲ ಅನ್ನೋದು ಮಾದರಿ ಅಲ್ವಾ ಅಂತ ಪ್ರತಿಯೊಬ್ಬರಿಗೂ. ಹೌದು ಹೌದು ಸರ್, ನಾವು ಕಂಡ ಹಾಗೆ ಅದ ನಮ್ ಕಿವಿಗ್ ಬಿದ್ದಿಲ್ಲ ಬಿಡಿ. ಯಾರಿಗೂ ವಿಚಾರದಲ್ಲಿ ಇಲ್ವೇ ಇಲ್ಲ. ಅವ್ರ ತುಂಬಾ ಕೋಆಪರೇಷನ್ ಇತ್ತು. ಸಾಕಷ್ಟು ಸಾರಿ ದೊಡ್ಡವರು ತುಂಬಾ ಹೇಳ್ಕೊಂಡಿದ್ದಾರೆ ಅದನ್ನ. ಚೆನ್ನಮ್ಮವರ ತುಂಬಾ ಒಂದು ಕೋಆಪರೇಷನ್ ಇಲ್ಲ ಅಂದ್ರೆ ಇಷ್ಟು ಸಾಧ್ಯ ಇರ್ಲಿಲ್ಲ ನನಗೆ ಅಂತ ಹೇಳೋದು. ತುಂಬಾ ತ್ಯಾಗ ಇದೆ ಸರ್ ನಮ್ಮ ಪಕ್ಷಕ್ಕೆ. ಕೋಆಪರೇಷನ್ ತ್ಯಾಗ ತುಂಬಾ ಇದೆ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.